ಸಾಮಾಜಿಕ ಸ್ವಾಸ್ಥ್ಯ ಸೈಬರ್ ಕ್ರೈಮ್ ಕೇಸ್ಗೂ ಹೆದರಲಿಲ್ವಾ ದಚ್ಚು ಫ್ಯಾನ್ಸ್. ಇಂಡಸ್ಟ್ರಿ ಹೊತ್ತಿ ಉರಿತಾ ಇದೆ, ಕೇಸ್ ದಾಖಲಾಗಿದೆ, ತನಿಖೆ ನಡೀತಾ ಇದೆ. ಮತ್ತೆ ಬಂಡತನಕ್ಕೆ ಬಿದ್ರ ದಾಸನ ಅಭಿಮಾನಿಗಳು. ಹೌದು, ಕಾನೂನನ್ನು ಲೆಕ್ಕಿಸದೆ ಸೋಷಿಯಲ್ ಮೀಡಿಯಾದಲ್ಲಿ ನೇರ ಎಚ್ಚರಿಕೆ. ದರ್ಶನ್ ಬಗ್ಗೆ ಯಾರೇ ಮಾತಾಡಿದ್ರು ಯಾವ ಮಟ್ಟಕ್ಕಾದ್ರೂ ಹೋಗ್ತಾರಂತೆ ದಾಸನ ಹುಚ್ಚು ಅಭಿಮಾನಿಗಳು. ದೂರು ದಾಖಲಾದ್ರೂ ಕಾನೂನಿಗೆ ಕ್ಯಾರೆ ಎನ್ನದೆ ದುರ್ವರ್ತನೆ. ದರ್ಶನ್ ವಿರುದ್ಧ ಮಾತನಾಡುವ ನಟ ನಟಿಯರಿಗೆ ಡಿಬಾಸ್ ಫ್ಯಾನ್ಸ್ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಟ ದರ್ಶನ್ ಬಗ್ಗೆ ಯಾರೇ ಮಾತನಾಡಿದ್ರೂ ಕೂಡ ಸಹಿಸೋದಿಲ್ವಂತೆ ದಾಸನ ಹುಚ್ಚು ಅಭಿಮಾನಿಗಳು. ನಾವು ಯಾವ ಸ್ಥಾನಕ್ಕೂ ಬೇಕಾದ್ರೂ ಹೋಗಲು ರೆಡಿ ಇದ್ದೀವಿ, ಅದೇನ್ ಮಾಡ್ಕೊಳ್ತೀರೋ ಅದೇನ್ ಕಿತ್ಕೊಳ್ಳಿ ಅಂತ ಪೋಸ್ಟ್ ಹಾಕ್ತಾ ಇದ್ದಾರೆ. ಈ ವಿಚಾರವಾಗಿ ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧರಿರ್ತಾರಂತೆ. ಈ ಬಗ್ಗೆ ಹಾಕಿರುವ ಪೋಸ್ಟ್ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವ ದರ್ಶನ್ ಅಭಿಮಾನಿಗಳ ಹೆಸರಿನ ಪೋಸ್ಟರ್ ಅಧಿಕೃತ ಘೋಷಣೆ ರೀತಿಯಲ್ಲಿ ಫೋಟೋವನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ಫೋಟೋ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು. ಈ ಅಭಿಮಾನಿಗಳಿಗೆ ಕಾನೂನು ಅಂದ್ರೆ ಭಯವೇ ಇಲ್ವೇನೋ? ಯಾರೇ ದರ್ಶನ್ ವಿರುದ್ಧ ಮಾತಾಡೋದು ಪೋಸ್ಟ್ ಮಾಡಿದ್ರೆ ದೂರನ್ನ ಕೊಡಬಹುದಾಗಿದೆ, ಕಾನೂನು ಹೋರಾಟವನ್ನು ಕೂಡ ಮಾಡಬಹುದು. ಆದರೆ ಸೋಷಿಯಲ್ ಮೀಡಿಯಾ ಮೂಲಕ ಯಾವ ಸ್ಥಾನಕ್ಕೂ ಇಳಿಯಲು ನಾವು ಸಿದ್ಧರಿದ್ದೇವೆ ಅನ್ನೋ ರೀತಿಯಲ್ಲಿ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಇಂಡೈರೆಕ್ಟ್ ಆಗಿ ಬೆದರಿಕೆ ಹಾಕಿದ್ರ ದರ್ಶನ್ ಫ್ಯಾನ್ಸ್ ಅನ್ನೋ ರೀತಿಯಲ್ಲಿ ಈ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ಆ ಪೋಸ್ಟ್ ನಲ್ಲಿ ಇರೋದೇನಪ್ಪಾ ಅಂದ್ರೆ ಎಚ್ಚರಿಕೆ, ನಾನು ಒಬ್ಬ ಅಪ್ಪಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಅವರ ಅಭಿಮಾನಿ. ಯಾರೊಬ್ಬ ಬೇರೆ ನಟ ನಟಿಯರು ಮತ್ತು ಅವರ ಅಭಿಮಾನಿಗಳಿಂದ ನಮ್ಮ ದರ್ಶನ್ ತೂಗುದೀಪ ಅವರಿಗೆ ಅವಹೇಳನವಾಗಿ ಮಾತಾಡೋದು ನಮಗೆ ತಿಳಿದರೆ ನಾವು ಯಾವ ಸ್ಥಾನಕ್ಕೆ ಬೇಕಾದ್ರೂ ಇಳಿತೀವಿ, ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧರಾಗಿರ್ತೀವಿ. ಇಂತಿ ಅಪ್ಪಟ ದರ್ಶನ್ ತೂಗುದೀಪ ಅವರ ಅಭಿಮಾನಿಗಳು. ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆದ್ಮೇಲೆ ಶಕ್ತಿಪೀಠ ಕಾಮಾಖ್ಯ ದೇಗುಲಕ್ಕೆ ವಿಜಯಲಕ್ಷ್ಮಿ ಭೇಟಿ ನೀಡಿದ್ರು. ಕಾಮಾಖ್ಯ ದೇವಿಗೆ ಭಕ್ತಿಯಿಂದ ನಮಿಸಿ ಹರಕೆ ಕಟ್ಕೊಂಡಿದ್ರು. ಕೆಲ ತಿಂಗಳ ಬಳಿಕ ದರ್ಶನ್ ಜಾಮೀನಿನ ಮೇಲೆ ಹೊರಬಂದ್ರು. ಬೇಲ್ ಸಿಕ್ಕಿದ ಮೇಲೆ ದಿ ಡೆವಿಲ್ ಸಿನಿಮಾ ಕೆಲಸಗಳಲ್ಲಿ ದರ್ಶನ್ ಬ್ಯುಸಿಯಾದ್ರು. ಕೇರಳದ ದೇಗುಲಗಳಿಗೂ ಭೇಟಿ ನೀಡಿದ್ರು. ಇದೀಗ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಕಾಮಾಖ್ಯ ದೇಗುಲಕ್ಕೆ ದರ್ಶನ್ ತೆರಳಿದ್ದಾರೆ. ದೇವಿಗೆ ನಮಿಸಿ ದರ್ಶನ್ ಹರಕೆಯನ್ನ ತೀರಿಸಿಕೊಂಡಿದ್ದಾರೆ. ಇದಾದ ನಂತರದಲ್ಲಿ ಮಾರ್ಮಿಕವಾಗಿ ವಿಜಯಲಕ್ಷ್ಮಿ ತಿರುಗೇಟನ್ನ ನೀಡಿದ್ದಾರೆ. ಕಾಮಾಖ್ಯ ದೇಗುಲದಲ್ಲಿ ಪತಿ ದರ್ಶನ್ ಜೊತೆ ಕ್ಲಿಕ್ಕಿಸಿಕೊಂಡ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ವಿಜಯಲಕ್ಷ್ಮಿ, ಹೆಚ್ಚು ಜನರು ನಿಮ್ಮನ್ನ ಕೆಳಕ್ಕೆ ತಳ್ಳಲು ಪ್ರಯತ್ನಿಸಿದ್ರೆ ದೇವರು ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಕರೆದೊಯ್ತಾನೆ, ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂದು ಬರೆದುಕೊಂಡಿದ್ದಾರೆ. ಆ ಮೂಲಕ ದರ್ಶನ್ರನ್ನ ತುಳಿಯಲು ಯತ್ನಿಸಿದವರೆಲ್ಲರಿಗೆ ವಿಜಯಲಕ್ಷ್ಮಿ ಮಾರ್ಮಿಕವಾಗಿ ತಿರುಗೇಟನ್ನ ನೀಡ್ತಾ ಇದ್ದಾರೆ. ಈತ ದರ್ಶನ್ ಜಾಮೀನು ವಿಚಾರವಾಗಿ ಸುಪ್ರೀಂ ಕೋರ್ಟ್ ನಡೆಸಿದ ವಿಚಾರಣೆಯ ಕುರಿತು ಪ್ರಕಟವಾದ ವರದಿಯನ್ನ ಹಂಚಿಕೊಂಡು ಜನಸಾಮಾನ್ಯರಿಗೆ ಸುಪ್ರೀಂ ಕೋರ್ಟ್ ಆಶಾಕಿರಣ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಎಂಬ ಭರವಸೆ ಇದೆ. ಈ ರೀತಿಯಾಗಿ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ರು. ಇದನ್ನ ಕಂಡು ದರ್ಶನ್ ಫ್ಯಾನ್ಸ್ ರಮ್ಯಾಗೆ ಅಶ್ಲೀಲ ಸಂದೇಶವನ್ನ ಕಳುಹಿಸಿದ್ರು. ಪರಿಣಾಮ ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಇನ್ನು ಪ್ರಥಮ್ ಹಾಗೂ ದರ್ಶನ್ ಫ್ಯಾನ್ಸ್ ಮಧ್ಯೆ ಜಟಾಪಟಿ ನಡೆಯುತ್ತಲೇ ಇದೆ. ಪ್ರಥಮ್ ಉಪವಾಸ ಧರಣಿ ಸಹ ಮಾಡ್ತಾ ಇದ್ದಾರೆ. ನಾನು ಯಾವುದಕ್ಕೂ ಕೂಡ ಹೆದರೋದೇ ಇಲ್ಲ ಅಂತ ಈತ ಪ್ರಥಮ್ ಹಾಗೂ ಡಿ ಬಾಸ್ ಅಭಿಮಾನಿಗಳು ಪೋಸ್ಟ್ ಅನ್ನ ಹಂಚಿಕೊಳ್ತಾ ಇದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.